ಇದಿರಲ್ಲ ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗ್ನಿಗೂಟ ಆಯ್ತದೆ, ಅರ್ಥ ಮಾಡ್ಕೊಳ್ಳಿ. ಅವನು ಯಾವನಿದ್ದಾನೆ ಇದೇ ಬಗ್ನಿಗೂಟ ಆಯ್ತದೆ ಅವ್ರಿಗೆ, ಅರ್ಥ ಮಾಡ್ಕೊಳ್ಳಿ. ಒಂದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪರಮಾತ್ಮ ಭಗವಂತ ಇದ್ದಾನೆ. ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಗಜ್ನಿ ಮೊಹಮ್ಮದ್ ಎಷ್ಟು ಸಾರಿ ಬಂದ ಸರ್, ಏನಾಯ್ತಪ್ಪ? ಹಾಗಾಗಿ ಒಬ್ಬನೇ ಸಂಗೊಳ್ಳಿ ರಾಯಣ್ಣ, ಒಬ್ಬಳೇ ಕಿತ್ತೂರು ರಾಣಿ ಚೆನ್ನಮ್ಮ, ಇಂಥ ಪುಣ್ಯಾತ್ಮರು ಎಲ್ಲ ಒಂದು ಕಡೆ ಈ ದೇಶವನ್ನು ಅಸ್ಥಿರತೆಯನ್ನು ಕಾಪಾಡಿದ್ದಾರೆ, ಸ್ಥಿರತೆಯನ್ನು ಕಾಪಾಡಿದ್ದಾರೆ, ಅಸ್ಥಿರತೆಯನ್ನು ಹೋಗಲಾಡಿಸಿದ್ದಾರೆ. ಇವತ್ತು ಕೂಡ ಧರ್ಮಸ್ಥಳದ ಈ ಒಂದು ಪಾಪದ ಕೆಲಸಕ್ಕೆ ಏನು ಕೈ ಹಾಕಿ ಇವತ್ತು ಮಾಡಿದ್ದಾರಲ್ಲ, ಇದನ್ನು SIT ನಾನು ಅವ್ರನ್ನ ಮೆಚ್ಕೋತೀನಿ. ಯಾಕಂದರೆ ಅಧಿಕಾರಿಗಳು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಗೊತ್ತಾಗಿದೆ ಇದೆಲ್ಲವೂ ಕೂಡ ಫೇಕು, ಇದೆಲ್ಲ ವ್ಯವಸ್ಥಿತವಾದ ಷಡ್ಯಂತ್ರ. ಈ ನಾಟಕಕ್ಕೆ ತೆರೆ ಎಳೆಯೋ ಕಾಲ ಬಂದೈತೆ. ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮನವರಿಕೆ ಆಗಿದೆ. ದಯವಿಟ್ಟು ಹೋಗಿ ಮೊದಲು ಧರ್ಮಸ್ಥಳದಲ್ಲಿ ಒಂದು 2 ದಿನ ಇದ್ದು, ಒಂದು 2 ದಿನ ಇದ್ದು ಆ ಪಾಪಕ್ಕೆ ನೀವು ಬಂದಿದ್ದು ನಾನು ಮಾಡಿದ್ದು ನನಗೆ ಯಾರ ಹತ್ರನೂ ಹೇಳಿದವರು ಪರವಾಗಿಲ್ಲ, ಪ್ರಾಯಶ್ಚಿತ್ತಕ್ಕೋಸ್ಕರವಾದರೂ ಆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ದರ್ಶನ ಮಾಡಿ, ನಾನು ಯಾರ ಮಾತು ಕೇಳಿ ಮಾಡಿದ್ದೀನೋ ಗೊತ್ತಿಲ್ಲ, ನನಗೆ ಕ್ಷಮಿಸು ಅಂತ ಕೇಳ್ಕೊಬಂದರೆ ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಸಿದ್ದರಾಮಯ್ಯನವ್ರು ಒಬ್ಬರಲ್ಲ, ರಾಜ್ಯದ ಮುಖ್ಯಮಂತ್ರಿ, 6.5 ಕೋಟಿ ಜನರ ಪ್ರತಿನಿಧಿ ನೀವು, ಮುಖ್ಯಸ್ಥರು ನೀವು. ಇದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರ ಭಾವನೆ ಏನಿದೆ, ನಮ್ಮ ಸುಳ್ಳು 1000 ಸಾರಿ ಹೇಳಿದ್ದು ಸುಳ್ಳು ಏನಿದೆ, ಆ ಸುಳ್ಳೇ ಆಗಿದೆ. ದಯಮಾಡಿ ಕೂಡ ತಂದೆ ಗೋವಿಂದರಾಜನಗರ ಅನ್ನೋದನ್ನು ಇವತ್ತಿನ ಮರಿತೀನಣ್ಣ, ತುಮಕೂರು ಅಂತಲೇ ಹೇಳ್ತೀನಣ್ಣ, ದಯಮಾಡಿ ಕ್ಷಮಿಸ್ರಪ್ಪ. ನಮಸ್ಕಾರ.